7ನೇ ತರಗತಿ ತೃತೀಯ ಭಾಷಾ ಹಿಂದಿ ಇದೆ. ತೃತೀಯ ಭಾಷೆ ಹಿಂದಿಯಲ್ಲಿ ಪ್ರಥಮ ಸಂಕಲನಾತ್ಮಕ ಮೂಲ್ಯಾಂಕನ 2022-23 ಅಂದರೆ ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ 2022-23 ಪ್ರಶ್ನೆ ಪತ್ರಿಕಾ ನಮೂನಾ ಉತ್ತರ ಸಹಿತ. ಈ ಕ್ವಶನ್ ಪೇಪರ್ ಅನ್ನ मॉडल की आंसर सहितने पोस्ट ಮಾಡ್ತಾ ಇದ್ದೀವಿ. ಅಧಿಗಮ್ ಪುನಃ ಪ್ರಾಪ್ತಿ ಪರ್ ಆಧಾರಿತ, ಅದು ಕೂಡ ಕಲಿಕಾ ಚೇತರಿಕೆ ಮೇಲೆ ಆಧಾರಿತವಾಗಿ. ನಾವು ಈಗಾಗಲೇ ಇದೇ ಕ್ವಶನ್ ಪೇಪರ್ ಅನ್ನ ಹಾಕಿದ್ದೀವಿ, ತಾವೆಲ್ಲರೂ ಕೂಡ ವ್ಯೂ ಮಾಡಿದ್ದೀರಿ. ಫಸ್ಟ್ ಆಫ್ ಆಲ್ ಅದಕ್ಕೆ ಥ್ಯಾಂಕ್ಸ್. ಇಲ್ಲಿ ನಾವು ಏನು ಮಾಡಿದ್ದೀವಿ, ಅದೇ ಕ್ವಶನ್ ಪೇಪರ್ ಅನ್ನ ಕೀ ಆನ್ಸರ್ಸ್ ಗಳನ್ನ ಪೋಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದಕ್ಕೂ ಕೂಡ ಈ ವಿಡಿಯೋವನ್ನು ಕೂಡ ವ್ಯೂ ಮಾಡಿ ಲೈಕ್ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ವಿಡಿಯೋವನ್ನ ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಜೊತೆಗೆ ಅವಶ್ಯವಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಇದೇ ಹಿಂದಿ ವಿಷಯದಲ್ಲಿ ಕಲಿಕಾ ಚೇತರಿಕೆಯ ಕಲಿಕಾ ಹಾಳೆಗಳ ಉತ್ತರಗಳನ್ನು ಸಹಿತ ನಮ್ಮ ವಿಡಿಯೋದಲ್ಲಿ ಹಾಕಿದ್ದೀವಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. 7ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ essay 1 ಪರೀಕ್ಷೆ 2022-23 ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರ ಸಹಿತ. ಇಲ್ಲಿ ಮುಖ್ಯ ಪ್ರಶ್ನೆ, ಇದು ಕೂಡ ತಮಗೆ ಗೊತ್ತೇ ಇರತಕ್ಕಂಥದ್ದು. 7ನೇ ತರಗತಿ ಇದೆ, ಹಿಂದಿ ಇದೆ, ಇದು 30 ಅಂಕಗಳ ಪರೀಕ್ಷೆ. ಸೊ ಬರೀಲಿಕ್ಕೆ 90 ನಿಮಿಷಗಳ ಕಾಲಾವಕಾಶ. ಮೊದಲ ಪ್ರಶ್ನೆಯಲ್ಲಿ 4 ಆಯ್ಕೆಗಳಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ತಾವು ಏನು ಮಾಡಬೇಕು, ಬರಿಬೇಕು. ಒಟ್ಟು 6 ಪ್ರಶ್ನೆ, ಒಂದಕ್ಕೆ 1 ಅಂಕ, ಒಟ್ಟು 6 ಅಂಕ. ಒಂದನೇ ಪ್ರಶ್ನೆ ಇತ್ತು ಜನ್ಮ ಶಬ್ದಕ ವಿಲೋಮ ಶಬ್ದ ಅಂತ ಇದೆ. ಇದರಲ್ಲಿ ಬಿ ಮೃತ್ಯು ಅಂತಕ್ಕಂಥದ್ದು ಬರ್ತದ, ಯಾಕಂದ್ರೆ ಜನನ ಇದ್ರದ್ದು ಮರಣ ಅಂತಕ್ಕಂಥದ್ದು. ಸೊ ಜನ್ಮ ಮೃತ್ಯು ಜನನ ಮರಣ. ಎರಡನೇದು ಬಚ್ಚಾ ಶಬ್ದಕ ಅನ್ಯ ವಚನ ರೂಪ ಕೇಳಿದ್ದಾರೆ, ಎ ಬಚ್ಚೆ ಬರ್ತದ. ಸೊ ಬಚ್ಚೆ ಇಸ್ ದ ರೈಟ್ ಆನ್ಸರ್. ಇನ್ಮೆ ವ್ಯಂಜನಾಕ್ಷರ ಅಂತ ಕೇಳಿದ್ದಾರೆ, ಅ ಇದೆ, ಕ, ಇ, ಉ ಇದೆ. ಇದರಲ್ಲಿರ್ತಕ್ಕಂಥ ವ್ಯಂಜನ ಬಂದ್ಬಿಟ್ಟು ಕ ಅಂತಕ್ಕಂಥದ್ದು. ಸಂಯುಕ್ತ ವ್ಯಂಜನೋ ಕಿ ಸಂಖ್ಯಾ ಹೇ, ಸಂಯುಕ್ತ ವ್ಯಂಜನಗಳ ಸಂಖ್ಯೆ ಕೇಳಿದ್ದಾರೆ, ಎ 4, ಬಿ 5, ಸಿ 12, ಡಿ 13. ಸೊ ಸಂಯುಕ್ತ ವ್ಯಂಜನವು 4 ಬರ್ತವೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕ್ಷ ಇದೆ, ತ್ರ ಇದೆ, ಜ್ಞ ಇದೆ, ಕ್ಷ, ತ್ರ, ಜ್ಞ, ಶ್ರ. ಓಕೆ, ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ಸಂಯುಕ್ತ ವ್ಯಂಜನಗಳೇ ಆಗಿದ್ದಾವೆ. ಮುಜೆ ಖಾನೆ ಕೆ ಲಿಯೆ ಡ್ಯಾಶ್ ಚಾಹಿಯೆ ಅಂತ ಇದೆ. ಸೊ ಮುಜೆ ಖಾನೆ ಕೆ ಲಿಯೆ ಕುಚ್ ಚಾಹಿಯೆ, ಕುಚ್ ಅಂತಕ್ಕಂಥದ್ದು ಸರ್ವನಾಮ ಇತ್ತು. ಇನ್ನು ನಿರ್ದೇಶಾನುಸಾರ ಉತ್ತರ ಲಿಖಿ ಅಂತ ಇದೆ. ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿರಿ. 4 ಪ್ರಶ್ನೆಗಳು, ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಅಂಕ. कोई दो संयुक्त व्यंजन युक्त शब्द लिखे, ಯಾವುದಾದರೂ 2 ಸಂಯುಕ್ತ ವ್ಯಂಜನಗಳ ಇರತಕ್ಕಂತ ಶಬ್ದ ಬರಲಿಕ್ಕೆ ಹೇಳಿದ್ದಾರೆ. ಶತ್ರು ಮತ್ತು ಜ್ಞಾನಿ, ಶತ್ರುದಲ್ಲಿ ತ್ರ ಇದೆ, ಜ್ಞಾನಿಯಲ್ಲಿ ಜ್ಞ ಇದೆ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ ಸರಳ ಶಬ್ದ ಸೇ ಬನೆ ಹುಯೆ ಕೋಯಿ ಏಕ್ ವಾಕ್ಯ ಲಿಖಿಯೇ. ಸರಳ ಶಬ್ದ ಕೂಡಿರ್ತಕ್ಕಂಥ ಯಾವುದಾದರೂ ಒಂದು ವಾಕ್ಯವನ್ನು ತಮಗೆ ಬರಲಿಕ್ಕೆ ಹೇಳಿದ್ರು. ಇಲ್ಲಿ ಇದರ ಉದರ ಮತ್ತು ಚಲ್ ಅಂತಕ್ಕಂಥದ್ದು ಒಂದು ಸರಳ ಶಬ್ದಗಳಿಂದ ಕೂಡಿದ ವಾಕ್ಯ ಆಗದ. ಡ್ಯಾಶ್ ಸ್ಕೂಲ್ ಜಾ ರಹಾ ಹೂಂ ಅಂತ ಇದೆ. ಸೊ ಇಲ್ಲಿ ಉತ್ತರ ಏನು ಬರಿಬೇಕಾಗಿತ್ತು, ಮೈ ಅಂತಕ್ಕಂಥದ್ದು ಬರಿಬೇಕಾಗಿತ್ತು. ಮೈ ಸ್ಕೂಲ್ ಜಾ ರಹಾ ಹೂಂ ಅಂತಕ್ಕಂಥದ್ದು ಉತ್ತರ ಇತ್ತು. 9ರಲ್ಲಿ ನಿಮ್ನ ಮೇಸೆ ಕ್ರಿಯಾಸೂಚಕ ಶಬ್ದ ಕೇಳಿದ್ದಾರೆ. ಇದರಲ್ಲಿ ಯಾವುದು ಕ್ರಿಯಾಸೂಚಕ ಶಬ್ದ, ಘರ್, ಕಿತಾಬ್, ಲಿಖ್ನಾ, ಮೇಜ್ ಇದೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಲಿಖ್ನಾ ಅಂತಕ್ಕಂಥದ್ದು. ಬಟ್ ಘರ್ ಆಗಿರ್ಬೋದು, ಕಿತಾಬ್ ಆಗಿರ್ಬೋದು, ಮೇಜ್ ಆಗಿರ್ಬೋದು, ಇವೆಲ್ಲ ಎಂಥ ಶಬ್ದಗಳಪ್ಪ ಅಂತಂದ್ರೆ ಸಂಜ್ಞಾ ಶಬ್ದಗಳಂತ ಕರಿತೀವಿ, ನಾಮಪದ ಶಬ್ದಗಳು ಆಗಿದ್ದವು. ನೆಕ್ಸ್ಟ್ 10ರಲ್ಲಿ ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಲಿಖಿಯೇ. ಈ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀಬೇಕು. ಒಂದಕ್ಕೆ 2 ಅಂಕ, ಒಟ್ಟು 6 ಪ್ರಶ್ನೆ, 12 ಅಂಕಗಳು ಇರ್ತವೆ. ವಿಲೋಮ ಶಬ್ದ ಲಿಖಿ, ವಿರುದ್ಧಾರ್ಥಕ ಪದವನ್ನ ಬರೆಯಿರಿ. ಅಂತ ಇತ್ರದು ಆದಿ ಆಗ್ತದ, ನಯಾದು ಪುರಾಣ ಆಗ್ತದ. 11ನೇ ಪ್ರಶ್ನೆ ಅನ್ಯಲಿಂಗ ರೂಪ ಇತ್ತು. ಅಂದ್ರೆ ಇಲ್ಲಿ ಸ್ತ್ರೀಲಿಂಗ ಇತ್ತಂದ್ರೆ ಪುಲ್ಲಿಂಗ, ಪುಲ್ಲಿಂಗ ಇತ್ತಂದ್ರೆ ಸ್ತ್ರೀಲಿಂಗಕ್ಕೆ ಪರಿವರ್ತನೆಯನ್ನ ಮಾಡಬೇಕು. ಹಾತಿ ಹತ್ತನಿ ಅಂತ ಆಗ್ತದ, ಹತ್ತನಿ ಅಂತಾನು ಕೂಡ ಬರೀತಾರೆ. ಅದು ಕೂಡ ವ್ಯಾಕರಣದ ಬುಕ್ದಲ್ಲಿ ನಮ್ಗೆ ಏನ್ ಸಿಗ್ತದ, ಉತ್ತರ ಬರ್ತದೆ, ಹಾತಿ ಹತ್ತನಿ ಅಂತಕ್ಕಂಥದ್ದು. ನೆಕ್ಸ್ಟ್ ಶೇರ್, ಶೇರ್ನಿ ಕೂಡ ರೈಟ್ ಆನ್ಸರ್. 12ರಲ್ಲಿ ನಿಮ್ನಲಿಖಿತ ಶಬ್ದಕ್ಕೂ ಅಪ್ನೆ ವಾಕ್ಯೊಮ್ಮೆ ಪ್ರಯೋಗ ಕೀಜಿಯೇ. ಈ ಶಬ್ದಗಳನ್ನು ನಿಮ್ಮ ವಾಕ್ಯದಲ್ಲಿ ಪ್ರಯೋಗ ಮಾಡಿ. ಅಪ್ನೆ ಇದೆ, ಅಪ್ನೆ ಸಾಮಾನ್ ಉಠಾಲೋ, ತುಮ್ ಇದೆ, ತುಮ್ ಕಹಾ ರಹತೆ ಹೋ. ಆ ಶಬ್ದವನ್ನು ಕೊಡ್ತಕ್ಕಂಥ ಸರಳವಾದ ಸಾರ್ಥಕ ವಾಕ್ಯ ಬರೆದ್ರೆ 1 ಅಂಕಗಳನ್ನು ಕೊಡ್ತಾರೆ. 13ರಲ್ಲಿ ಈ ಸ್ವರ್ಗ ಪಹಲಿ ಮೇ ನಿಹಿತ ಸಾರ್ಥಕ ಶಬ್ದಕ್ಕೂ ಢೂಂಢಕರ್ ಲಿಖಿಯೇ. ಈ ಪದಬಂಧದಲ್ಲಿ ಏನ್ ಮಾಡಿದ್ದಾರೆ, ಅಕ್ಷರಗಳನ್ನು ಕೊಟ್ಟಿದ್ದಾರೆ, ವರ್ಣಗಳಿದಾವೆ. ಅವುಗಳಿಂದ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸಾರ್ಥಕ ಶಬ್ದಗಳನ್ನ ಬರಿಬೇಕು. ಸಾರ್ಥಕ ಅಂದ್ರೆ ಅರ್ಥ ಕೊಡ್ತಕ್ಕಂಥದ್ದು. ಇಲ್ಲಿದೆ ನೋಡಿ, 1ನೇದು ಆಪ್ ಇದೆ, 2ನೇದು ಇಲ್ಲಿ ಚಿಡಿಯಾ ಅದ, ಇಲ್ಲಿ ಯಹ ಅದ, ಇದು ತುಮ್ ಅದ, ಇದು ವಹ, ಇದು ಮೇರಾ. ಓಕೆ,
ಎಸ್ ಈ ತನ್ನಾಗಿರ್ತಕ್ಕಂಥ ಶಬ್ದಗಳನ್ನು ತಾವೇನು ಮಾಡ್ಬೋದಾಗಿತ್ತು, ಬರಿಬೇಕಾಗಿತ್ತು. 4 ಶಬ್ದಗಳಾದರೂ ಬರಿಬೇಕು. ಆಪ್, ತುಮ್, ಚಿಡಿಯಾ, ಮೇರಾ, ಯಹ, ವಹ. 14ನೇ ಪ್ರಶ್ನೆ, कोई 4 वस्तु और प्राणियों के नाम लिखिए. ಯಾವುದೇ 4 ವಸ್ತುಗಳು ಅಥವಾ ಪ್ರಾಣಿಗಳ ಹೆಸರುಗಳನ್ನು ಬರಿಬೇಕು. ವಸ್ತುಗಳಲ್ಲಿ ಏನು ಬರಿಬೇಕು? ಕಲಂ, ಥೈಲಿ, ಲೋಟ, ಪತ್ಥರ್. ಪ್ರಾಣಿಗಳಲ್ಲಿ ಹಾತಿ, ಸಿಂಹ, ಬಾಗ್, ಚೀತಾ ಇವೆಲ್ಲ ಏನು ಯಾವುದಾದ್ರೂ 4 ಬರೆದ್ರೂ ಕೂಡ ಉತ್ತರಕ್ಕೆ ಅಂಕಗಳನ್ನು ಕೊಡ್ತಾವ್ರಿ. 15ರಲ್ಲಿ ಇನ್ನು ವರ್ಣ ಸೆ ಆರಂಭ ಹೋನೆ ವಾಲೆ ದೋ ಶಬ್ದ ಲಿಖಿಯೆ. ಪದಿಂದ ಸ್ಟಾರ್ಟ್ ಆಗ್ತಕ್ಕಂಥ 2 ಶಬ್ದ ಬರಿ ಅಂತ ಹೇಳಿದ್ದಾರೆ, ಪತ್ತರ್ ಮತ್ತು ಪಾಲ್ಕಿ. ಅದೇ ಥರ ನದಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದಗಳು ನಯನ ಮತ್ತು ನೇತ್ರ ಅಂತಕ್ಕಂಥದ್ದು. ಇನ್ನು ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖೆ. ಇಲ್ಲಿ 3 ಅಂಕದ ಪ್ರಶ್ನೆಗಳು 3 ಇದ್ದಾವೆ, ಒಟ್ಟು 9 ಅಂಕ ಇರ್ತವೆ. 16ನೇ ಪ್ರಶ್ನೆ ವರ್ಣಮಾಲಾ ಬರಲಿಕ್ಕೆ ಕೇಳಿದ್ರು. ಸೊ ವರ್ಣಮಾಲವನ್ನ ಇದೇ ತರನಾಗಿ ಸ್ವರ ಮತ್ತು ವ್ಯಂಜನ ಬರೀಬೇಕು. ಫಸ್ಟ್ ಸ್ವರ ಹಾಕಿ ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಅಂ, ಅಹ. ನೆಕ್ಸ್ಟ್ ವ್ಯಂಜನ ಹಾಕಿ ವ್ಯಂಜನಗಳನ್ನ ಬರೀತೀರಿ. ಕ, ಖ, ಗ, ಘ, ङ, ಚ, ಛ, ಜ, ಝ, ङ, ಟ, ಠ, ಡ, ಢ, ङ, ತ, ಥ, ದ, ಧ, ನ, ಪ, ಫ, ಪ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಕ್ಷತ್ರ, ಜ್ಞಶ್ರ ಅಂತಕ್ಕಂಥದ್ದು ವ್ಯಂಜನಗಳನ್ನ ಬರೆದಿತ್ತು. 17ನೇ ಪ್ರಶ್ನೆ ಇತ್ತು, ನಿಮ್ನೆ ವ್ಯಂಜನಕ್ಕೆ 12 ಖಡಿ ಪಂಕ್ತಿ ಲಿಖಿಯೆ. ಜದು 12 ಕಡೆ ಅಂದ್ರೆ ಬಳ್ಳಿ ಸಾಲುಗಳನ್ನ ಬರಿಬೇಕು. ಜ, ಜ, ಜಿ, ಚಿ, ಚು, ಜು, ಜೆ, ಜೈ, ಜೋ, ಜೌ, ಜಂ, ಜಹ. ತದಲ್ಲಿ ತ, ತಾ, ತಿ, ತಿ, ತು, ತು, ತೇ, ತೈ, ತೋ, ತೌ, ತಂ, ತಹ. ಧದಲ್ಲಿ ಧ, ಧಾ, ಧಿ, ಧಿ, ಧು, ಧು, ಧೇ, ಧೈ, ಧೋ, ಧೌ, ಧಂ, ದಹ. ಸೊ ಈ ತನಾಗಿರ್ತಕ್ಕಂಥ ಬಳ್ಳಿ ಸಾಲುಗಳನ್ನ ಬರೀಬಹುದು. लास्ट क्वेश्चन इतु 18ನೇ क्वेश्चन ए उ ओ की मात्रा वाले 3 सार्थक शब्द लिखिए. ಏದು ಮಾತ್ರ ಬಂದ್ಬಿಟ್ಟು ಇದು ಬರ್ತದ. ಸೊ ಮೇಲೆ ಒಂದೇ ಬಡಿಗೆ ಬರ್ತದ. ಇದು ಉ ಅಂತಂದ್ರೆ ಇದು ಬರ್ತದ. ಓ ಅಂತಂದ್ರೆ ಯಾವ್ದು ಬರ್ತದಪ್ಪ ಅಂತಂದ್ರೆ ಎಸ್, ಇದು ಓದ್ ಮಾತ್ರ ಬರ್ತದೆ. ಈ ಸ್ವರ ಚಿಹ್ನೆಗಳಿರ್ತಕ್ಕಂಥ ಶಬ್ದಗಳನ್ನ 3 ಶಬ್ದ ಬರಲಿಕ್ಕೆ ಹೇಳಿದ್ರು. ಏನಕ್, ಮೇರಾ, ತೇರಾ. ಊದಲ್ಲಿ ತುಮ್, ಕುಸುಮ, ಸುಮನ. ಓದಲ್ಲಿ ಓಖಲಿ, ಮೋರ, ಢೋಲಕ್ ಅಂತಕ್ಕಂಥ ಶಬ್ದಗಳು ಆಗಿತ್ತು. ಇಷ್ಟು 30 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ, ಉತ್ತರಗಳನ್ನ ಕೇಳ್ತಿದ್ರಿ. ಸೊ ಇವತ್ತು ಉತ್ತರಗಳನ್ನ ಪೋಸ್ಟ್ ಮಾಡಿದ್ದೀವಿ. 6ನೇ ತರಗತಿ ಹಿಂದಿದು ಕೂಡ ಒಂದು ಕ್ವಶನ್ ಪೇಪರ್ ಅನ್ನು ನಾವು ಏನು ಮಾಡಬೇಕಾಗದ, ಪೋಸ್ಟ್ ಮಾಡಬೇಕಾಗದ. ಅದನ್ನು ಕೂಡ ಶೂರ್ ಆಗಿ ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.